ಇವತ್ತು ಕೂಡ ಮೋಸ್ಟ್ಲಿ ಈ ಕಾರ್ಯಕ್ರಮ ಕೂಡ ತಪ್ತಾ ಇತ್ತು ಸರ್. ಇದು ಮೊದಲನೇದಾಗಿ 31ಕ್ಕೆ ಫಿಕ್ಸ್ ಆಯ್ತು, ಆಮೇಲೆ 1ಕ್ಕೆ ಹೋಯ್ತು, ಆಮೇಲೆ 3ಕ್ಕೆ ಹೋಯ್ತು. ಅದ ನಮ್ಮ ಸದನ ಹಂಗೆ ಮುಂದುವರಿತಾನೆ ಇತ್ತು. ನಮ್ಮ ಅರುಣ್ ಅವ್ರು ನಮ್ಗೆ ಹೇಳಿಲ್ಲ ಸದನ ನಡ್ಸಕ್ ಬಿಡಲ್ಲ ಅಂತ, ಇದ್ರೆ ನಾನು ಬರ್ತಾ ಇದ್ದೆ ಇಲ್ಲಿ. ಇವತ್ತು ಕೂಡ ಏನಾಗಿತ್ತು ಸರ್, ಇವತ್ತು ನಮ್ಮ ನೆದರ್ಲ್ಯಾಂಡ್ಸಿನ ರಾಯಭಾರಿ ಬಂದಿದ್ದಾರೆ. ನಮ್ಮ ಎರಡು ದೇಶದ ಒಪ್ಪಂದ ಒಂದು ಆಗಲಿದೆ. ಅವರು ಇವತ್ತೇ ಬೆಂಗಳೂರಿಗೆ ಬಂದು ಅವರು 10 ಗಂಟೆಗೆ ಇವತ್ತು ಮೀಟ್ ಮಾಡೋಣ ಅಂದ್ರೆ, ನಾನು ಇವತ್ತು ಯಾವುದೇ ಕಾರಣಕ್ಕೂ ಬರಕ್ಕಾಗಲ್ಲ ಸರ್, ನಾನು 3:30 ಆಗ್ಲಿಕ್ಕೆ ಬರ್ತೀನಿ ಅಂತ ಅವರಿಗೆ ಮಾತು ಕೊಟ್ಟು, ಇನ್ನ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಮಾತು ಕೊಟ್ಟಿದ್ದೆ ನಾನು ITBT ಇದರಿಂದ. ನಾನು 3 ಗಂಟೆಗೆ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಬರಕ್ಕಾಗಲ್ಲ, ನಾನು ಇಲ್ಲಿ ಮಾತು ಕೊಟ್ಟಿದ್ದೀನಿ ನಮ್ಮ ಜನರಿಗೆ, ನಾನು ದಾವಣಗೆರೆಗೆ ಹೋಗಿ ಬರಕ್ಕೆ ನನ್ಗೆ ಫುಲ್ ಡೇ ಆಗುತ್ತೆ, ನಾನು ಬರಲ್ಲ ಅಂದಾಗ ಪಾಪ ಅವರೇ, ಇಲ್ಲ ಸರ್ ನಮ್ ಕಾರ್ಯಕ್ರಮ ಮಿಸ್ ಮಾಡ್ಲಿಕ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸುಮಾರು ನಮ್ಗೆ ಒಂದು 3,500-4,000 ಕೋಟಿ ರೂಪಾಯಿ ಬಂಡವಾಳ ಬರ್ತಾ ಇದೆ ನಮ್ಮ ರಾಜ್ಯಕ್ಕೆ. ನೀವು ಈ ಒಪ್ಪಂದವನ್ನ ನೀವೇ ನಿಮ್ಗೆ ಆಗ್ಬೇಕು ಅಂದ್ಬಿಟ್ಟು ಅವ್ರು ಹೆಲಿಕಾಪ್ಟರ್ ಮಾಡ್ಕೊಟ್ಟಿದ್ದು ಬಂದೆ ನನಗೆ. ಇಲ್ಲಿದ್ರೆ ಅದನ್ನು ಮಿಸ್ ಆಗ್ತಾ ಇತ್ತು, ಇಲ್ಲೂ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಇದಾದ್ಮೇಲೆ ನೆದರ್ಲ್ಯಾಂಡ್ ರಾಯಭಾರಿಗಳ ಜೊತೆ ಮೀಟಿಂಗ್ ಇದೆ ಅಪ್ಪ. ಅದಾದ್ಮೇಲೆ ನಮ್ಮ ನಮ್ಮ ರಾಜ್ಯಕ್ಕೆ ಒಂದು ಬಂಡವಾಳದ ಒಂದು ಸೈನ್ ಅಪ್ ಇದೆ. ಸೊ ಅದಕ್ಕೆ ದಯವಿಟ್ಟು ಕ್ಷಮಿಸ್ಬೇಕು. ಆದ್ರೂ ಕೂಡ ಇವತ್ತು ಈ ಒಂದು ಗ್ರಾಮ ಸೌಧ ನೋಡಿದ್ರೆ, ನಮ್ಮ ಶಾಂತನ್ ಗೌಡ್ರು ಹೇಳ್ದಂಗೆ, ಅರುಣ್ ಅವ್ರು ಹೇಳ್ದಂಗೆ ಬಹಳ ಸಂತೋಷ ಆಗುತ್ತೆ. ಜನರಿಗೆ ಅನುಕೂಲವನ್ನ ನಾವು ಆದ್ಯತೆಯನ್ನ ಮಾಡಿ ಜನರಿಗೆ ಇನ್ನ ಹೆಚ್ಚು ಸಮೀಪ ಇರ್ಬೇಕಂದ್ಬಿಟ್ಟು ಇದು ಮಾಡಿದಿರಲ್ಲ, ನಿಜವಾಗ್ಲೂ ವೈಯಕ್ತಿಕವಾಗಿ ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಇದೇ ಮಾದರಿನಲ್ಲಿ ಯಾವ ರೀತಿ ನಾವು ಮಾಡೆಲ್ ಗ್ರಾಮ ಪಂಚಾಯತ್ ಮಾಡಬಹುದು, ತಾಲೂಕ್ ಪಂಚಾಯತ್ ಮಾಡಬಹುದು, ವೈಜ್ಞಾನಿಕವಾಗಿ ಸಂಖ್ಯೆಗೆ ಅನುಗುಣವಾಗಿ ಸದಸ್ಯರ ಸಂಖ್ಯೆ ಅನುಗುಣವಾಗಿ ಮಾಡ್ಬೇಕು ಅಂತ ಕೂಡ ನನ್ನ ಚಿಂತನೆ ಇದೆ. ಸೊ ಬಹುಶಃ ನಿಮ್ಮನ್ನ ಮೀರಿಸುವ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಆದ್ರೆ ಇವತ್ತು ತಾವೇನ್ ಮಾಡಿದೀರಾ ಹೇಳ್ತಾ ಇದ್ರು, ಸ್ವಲ್ಪ ಬಹಳ ಜನರು ಎಲ್ಲ ಚಟ್ನಳ್ಳಿ ಇರ್ಬೋದು, ಈ ಪಂಚಾಯತ್ ಇರ್ಬೋದು, ಎಲ್ಲಾ ಸದಸ್ಯರು ಬಹಳ ಧೈರ್ಯದಿಂದ ತಾವು ಮುಂದೆ ಇದು ಮಾಡಿದೀರಾ ಅಂತ. ಖಂಡಿತವಾಗೂ ಇಬ್ರು ಶಾಸಕರು ಕೂಡ ನನ್ಗೆ ಹೇಳಿದ್ದಾರೆ, ಇದಕ್ಕೆ ಏನಾದ್ರೂ ಸರ್ಕಾರದಿಂದ ಸಹಕಾರ ಆಗ್ಬೇಕು, 100% ಸಹಕಾರ ಮಾಡೋದ್ ನನ್ನ ಕರ್ತವ್ಯ, ನಾನು ಮಾಡ್ತೀನಿ ಅಂತ ಕೂಡ ಹೇಳ್ತೀನಿ. ಅದನ್ನ ಹೊರತುಪಡಿಸಿ ಎರಡೂ ಪಂಚಾಯತಿಗೆ ಮಾಧವ್ ಅವರೇ ಒಂದು ಆಕ್ಷನ್ ಪ್ಲಾನ್ ಮಾಡಿ, ಒಂದು 75 ಲಕ್ಷ ಸಪರೇಟ್ ಆಗಿ 75 ಲಕ್ಷ ಆ ಗ್ರಾಮ ಪಂಚಾಯತ್ ಈ ಗ್ರಾಮ ಪಂಚಾಯತಿಗೆ ನನ್ನ ಕಡೆಯಿಂದ ನಾನು ಅದು ದಂಡ ವಿಧಿಸ್ತೀನಿ, ಬರ್ಲಾರ್ದಕ್ಕೆ. ಸೊ ಸ್ವಲ್ಪ ಇದನ್ನು ಕೂಡ ಒಂದು ವೈಜ್ಞಾನಿಕವಾಗಿ ಆಕ್ಷನ್ ಪ್ಲಾನ್ ಮಾಡಿ 2 ಪಂಚಾಯತ್ ಕೂಡ ನೀವು ಸರ್ಕಾರಕ್ಕೆ ಕಳಿಸ್ಕೊಟ್ರೆ ಅದನ್ನು ಕೂಡ ಅನುಮತಿ ಮಾಡಿಕೊಡೋ ಜವಾಬ್ದಾರಿ ನಂದಾಗಿದೆ. ಬಂಧುಗಳೇ, ಒಂದು ಸಂತೋಷ ಏನಪ್ಪಾ ಅಂದ್ರೆ ಸರ್, ನೀವು ದಾವಣಗೆರೆನಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಆಗ್ತಾ ಇದೆ, ಮನ್ರೇಗಾ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು ಅಂತ ತಾವು ಹೇಳ್ತಾ ಇದ್ದೀವಿ. ಮೊನ್ನೆ ಕೇಂದ್ರ ಸರ್ಕಾರ ಪಂಚಾಯತಿ ವಿಕೇಂದ್ರೀಕರಣ ಕುರಿತು ಒಂದು ಎಲ್ಲಾ ರಾಜ್ಯಗಳಲ್ಲಿ ಒಂದು ಅಧ್ಯಯನ ವರದಿಯನ್ನ ಪ್ರಕಟಣೆ ಮಾಡಿದೆ. ವಿಕೇಂದ್ರೀಕರಣ ಕುರಿತು ಕೇಂದ್ರ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನವನ್ನ ಅಲ್ಲಿ ಪಡೆದಿದೆ. ಆಮೇಲೆ ಇದು ನಾನು ಹೇಳ್ತಾ ಇಲ್ಲ, ಮೋದಿ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ನೀವು ಗಮನಿಸಬಹುದು, ನಮ್ಮ ಸರ್ಕಾರ ಬಂದಾಗಲ್ಲ, ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗಲ್ಲ, ಸಮಾಜದ ಕಟ್ಟ ಕಡೆಯ ಮನುಷ್ಯನ ಕಡೆ ನಮ್ಮ ಗಮನ ಇದೆ. ಅವರಿಗೆ ಮುಖ್ಯವಾಹಿನಿಗೆ ಹೇಗೆ ತರೋದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ನಮ್ಮ ಯೋಜನೆಗಳಿರ್ಬೋದು, ನಮ್ಮ ನೀತಿಗಳಿರ್ಬೋದು, ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆ ಯಾವ ರೀತಿ ಕೊಡಬಹುದು ಅಂತ ನಾವು ಯೋಜನೆಗಳನ್ನ ಮಾಡ್ತೀವಿ, ನೀತಿಗಳನ್ನ ಮಾಡ್ತೀವಿ. ನಾವು ಉದಾಹರಣೆ ನಮ್ಮ 5 ಗ್ಯಾರಂಟಿಗಳನ್ನೇ ನೀವು ಉದಾಹರಣೆ ಆಗ್ತದೆ. ಇವತ್ತು ಪ್ರತಿ ಮಹಿಳೆಯರಿಗೆ, ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ಹಾಗೂ ಒಂದು ಸ್ವಾಭಿಮಾನದ ಬದುಕು ಕೊಡುವ ನಿಟ್ಟಿನಲ್ಲಿ ನಮ್ಮ 5 ಗ್ಯಾರಂಟಿಗಳು ಕೆಲಸ ಮಾಡ್ತಾ ಇದೆ. ಇದರಿಂದ ಕುಟುಂಬದಲ್ಲಿ ಒಂದೇನಿಲ್ಲ ಅಂದ್ರೂ 6,000-8,000 ರೂಪಾಯಿ ನೀವು ಹುಷಾರಿದ್ರೆ ನಿಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಲ್ಲಿ, ಆರ್ಥಿಕ ವ್ಯವಸ್ಥೆನಲ್ಲಿ
ಸಲ್ಲಿಸ್ತಾ ಇದ್ದಾರೆ ಇವತ್ತು ಕುಟುಂಬ. ಇದನ್ನ ನಾವು ಸುಮ್ಮನೆ ಹೇಳ್ಬೇಕಂತ ಹೇಳ್ತಾ ಇಲ್ಲ. ನೀವು ಅಂಕಿಅಂಶಗಳು ನೋಡಿ. ನಮ್ಮ ಗೃಹ ಜ್ಯೋತಿ ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು 1,61,00,000 ಜನ ಫಲಾನುಭವಿಗಳಿವೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,25,00,000 ಜನ ಫಲಾನುಭವಿಗಳಿವೆ. ಅನ್ನಭಾಗ್ಯದಲ್ಲಿ ಸುಮಾರು 4 ಕೋಟಿ ಜನ ಇದ್ದಾರೆ. ಪ್ರತಿನಿತ್ಯ 35ರಿಂದ 40 ಲಕ್ಷ ಮಹಿಳೆಯರು ಉಚಿತವಾಗಿ ಇವತ್ತು ಬಸ್ ಪ್ರಯಾಣ ಶಕ್ತಿ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷಾಂತರ ಯುವಕರು ಇವತ್ತು ಯುವ ನಿಧಿಯ ಒಂದು ಫಲಾನುಭವಿಗಳಾಗಿದ್ದಾರೆ. ಇವತ್ತು ಕೋಟ್ಯಾಂತರ ಜನ ಒಂದು ಸ್ವಾಭಿಮಾನದ ಘನತೆಯ ಬದುಕನ್ನ 5 ಗ್ಯಾರಂಟಿ ಮುಖಾಂತರ ಅವನ್ನ ನಾವು ಕೊಡ್ತಾ ಇದ್ದೀವಿ. ನಾವು ಯಾವ ಧರ್ಮ ನೋಡಿಲ್ಲ, ಯಾವ ಜಾತಿ ನೋಡಿಲ್ಲ, ನೀವು ಯಾರಿಗೆ ವೋಟ್ ಹಾಕಿದ್ದೀರಾ ಅಂತಾನೂ ಕೇಳಿಲ್ಲ. 1 ಅಲ್ಲ, 10 ಅಲ್ಲ, 20 ಅಲ್ಲ, 30 ಅಲ್ಲ, ನಮ್ಮ ಸರ್ಕಾರ ಇವತ್ತು 52,000 ಕೋಟಿ ಖರ್ಚು ಮಾಡಿ ಇವತ್ತು 5 ಗ್ಯಾರಂಟಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯನೂ ಕೂಡ 52,000 ಕೋಟಿ ಖರ್ಚು ಮಾಡಿ ಒಂದು ಆರ್ಥಿಕ ಸಾಮಾಜಿಕ ಘನತೆಯ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಇದೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತ ಯೋಚನೆ ಮಾಡ್ಬೇಕಾಗ್ತದೆ. ಅದೇ ರೀತಿ ತಾವು ನಮ್ಮ ಮಾಧವ್ ಅವರು ಮನ್ರೇಗಾ ಹೇಳ್ತಾ ಇದ್ರು. ಇಲ್ಲಿ ನಮ್ಮ ಈ ಗ್ರಾಮ ಪಂಚಾಯತ್ ನಲ್ಲಿ ಸುಮಾರು 900 ಜಾಬ್ ಕಾರ್ಡ್ಸ್ ಇದೆ ಸರ್. ಇದರಲ್ಲಿ 2,589 ಜನ ಇದ್ರ ಮೇಲೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು 20,863 ಮಾನವ ದಿನಗಳನ್ನ ಈ ಪಂಚಾಯತ್ ನಲ್ಲಿ ಸೃಷ್ಟಿ ಮಾಡಿದ್ದಾರೆ. ಏನಿಲ್ಲ ಅಂದ್ರೂ ಇವತ್ತು ತೆರಿಗೆ ಒಂದು 16 ಲಕ್ಷ ಬರ್ತಾ ಇದೆ ನಮ್ಮ ಗ್ರಾಮ ಪಂಚಾಯತ್. ಇದು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ತಾವೆಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ದುಡಿಯುವ ಕೈಗೆ ಇನ್ನು ಮುಂದೆ ಈ ಯೋಜನೆ ಆಶ್ರಯ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ವಿಶೇಷ ಸದನವನ್ನ ನಾವು ಕರೆದಿದ್ವಿ. ನೀವೆಲ್ಲ ಯೋಚನೆ ಮಾಡಬೇಕು. ಈ ಮನ್ರೇಗಾ ಯೋಜನೆ ಏನಿದೆ, ಸಂಕಷ್ಟದ ಸಮಯದಲ್ಲಿ ಗ್ರಾಮೀಣ ಕುಟುಂಬಗಳು ಹಸಿವು, ಸಾಲ ಅಥವಾ ಬಲವಂತವಾದಂತ ವಲಸೆ ಹೋಗ್ಬಾರ್ದು ಅಂದ್ಬಿಟ್ಟು ಅವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಂತ ಕಾಯ್ದೆ ದುಡಿಯುವ ಕೈಗೆ ಬಲ ತುಂಬುವಂತ ಕೆಲಸ ಆಗ್ತಾ ಇತ್ತು. ನಿಮ್ಗೆ ದುಡಿಯಕ್ಕೆ ಆಸಕ್ತಿ ಇದ್ರೆ, ನಿಮಗೆ ಕೆಲಸ ಮಾಡಕ್ಕೆ ಆಸಕ್ತಿ ಇದ್ರೆ, ಉದ್ಯೋಗಕ್ಕೆ ಆಸಕ್ತಿ ಇದ್ರೆ ಸರ್ಕಾರ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಮನೆ ಹತ್ತಿರ ನೀವು ಆಯ್ಕೆ ಮಾಡಿದಂತ ಕೆಲಸದ ಶಕ್ತಿ ನಿಮಗೆ ಕೊಡ್ತಾ ಇತ್ತು. ಆದ್ರೆ ಇವಾಗ ಇದು ಮುಂದೆ ಹೇಗೆ ಒರೆಯುತ್ತೆ ನಮ್ಗೆ ಗೊತ್ತಿಲ್ಲ. ಮನ್ರೇಗಾ ಅಂತ ಯೋಜನೆ ಏನಿದೆ, ಇದು ವಿಶ್ವದ ಅತಿ ದೊಡ್ಡ ಉದ್ಯೋಗದ ಹಕ್ಕು ಆಧಾರಿತ ಕಾರ್ಯಕ್ರಮ ಆಗಿದೆ. ವಿಶ್ವದ, ಬರೇ ನಮ್ಮ ರಾಷ್ಟ್ರದ ಅಲ್ಲ, ನಮ್ಮ ರಾಜ್ಯದಲ್ಲಿ, ವಿಶ್ವದ ಕಳೆದ 20 ವರ್ಷದಲ್ಲಿ ನಾವು 4,420 ಕೋಟಿ ಮಾನವ ದಿನಗಳನ್ನ ನಾವು ಸೃಷ್ಟಿ ಮಾಡಿದ್ದೀವಿ. ಎಷ್ಟು? 4,420 crore. ನಮ್ಮ ದೇಶದಲ್ಲಿ ಜಾಬ್ ಕಾರ್ಡ್ಸ್ ಎಷ್ಟಿದೆ ಗೊತ್ತಾ? ಸುಮಾರು 16 ಕೋಟಿ. ಸುಮಾರು 13 ಕೋಟಿ ಜನ ಸಕ್ರಿಯವಾಗಿ ದಿನನಿತ್ಯ ಕೆಲಸ ಮಾಡ್ತಾರೆ ಈ ಯೋಜನೆಯಲ್ಲಿ. ಕಳೆದ 20 ವರ್ಷದಲ್ಲಿ ಸುಮಾರು 9,57,00,000 ಗ್ರಾಮೀಣ ಆಸ್ತಿಗಳನ್ನ ಸೃಜನೆ ಮಾಡಿದ್ದೀವಿ. ನಿಮ್ಮೂರಿನಲ್ಲಿ ಮಾಡಿದ್ದೀರಾ ಇಲ್ಲ? ಮಾಡಿದ್ದೀರಾ? ಕರ್ನಾಟಕದಲ್ಲಿ ಅಷ್ಟೇ ಕಳೆದ 20 ವರ್ಷದಲ್ಲಿ 183 ಕೋಟಿ ಮಾನವ ದಿನಗಳನ್ನ ನಾವು ಸೃಷ್ಟಿ ಮಾಡಿದ್ವಿ. ಸುಮಾರು 81 ಲಕ್ಷ ಜಾಬ್ ಕಾರ್ಡ್ಸ್ ಇದೆ. ಸುಮಾರು 179 ಲಕ್ಷ ಕಾರ್ಮಿಕರು ದಿನನಿತ್ಯ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು 83 ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿ ಆಸ್ತಿ ಸೃಜನೆ ಆಗಿದೆ. ಇದು ಇಂಥ ಒಂದು ದೊಡ್ಡ ಯೋಜನೆ. ಇದ್ರ ಭವಿಷ್ಯ ಏನಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಮನ್ರೇಗಾ ಚೆನ್ನಾಗಿದೆ ಅಂತ ಕೇಂದ್ರ ಸರ್ಕಾರ ಉತ್ತರ ಕೊಡುತ್ತೆ ಲೋಕಸಭಾದಲ್ಲಿ, ರಾಜ್ಯಸಭೆಯಲ್ಲಿ ಹೇಳ್ತಾರೆ ಇದಕ್ಕಿಂತ ಒಳ್ಳೆ ಯೋಜನೆ ಇಲ್ಲ ಅಂತ. ಆದ್ರೂ ಕೂಡ ಇವತ್ತು ಯೋಜನೆ ಯಾಕೆ ತೆಗೆದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇವಾಗ ವಿಕಸಿತ್ ಭಾರತ್ ಗ್ರಾಮೀಣ ಗ್ಯಾರಂಟಿ ಫಾರ್ ಗ್ರಾಮೀಣ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಆಗಿದೆ. ಮಿಷನ್ ಗ್ರಾಮೀಣ ಆಗಿದೆ. ಅರುಣ್ ಸಾಗರ ನೀವೇ ಹೇಳ್ಬೇಕು ಯಾಕೆ ತೆಗ್ದಿದ್ರ ಅಂತ. ಯಾಕಂದ್ರೆ ನನ್ನ
ಮಾಧ್ಯಮ ಸ್ನೇಹಿತರು. ಇದರಲ್ಲಿ 73ನೇ ಭಾರತದ ಸಂವಿಧಾನ 73ನೇ ತಿದ್ದುಪಡಿನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ನಮ್ಗೆ ಸಂವಿಧಾನಿಕ ಸ್ಥಾನಮಾನ ಇತ್ತು, ಏನ್ ನಿಮಗೆ ಅಧಿಕಾರ ಇತ್ತು, ಆ ಅಧಿಕಾರವನ್ನ ಮೊಟಕುಗೊಳಿಸುವ ನಿಟ್ಟಿನಲ್ಲಿ ಕಾಯ್ದೆ ತಂದಿದ್ದೀರ ಅಂತ ನನ್ನ ಅಭಿಪ್ರಾಯ. ಮೊದಲು ಯೋಜನೆ ಎಲ್ಲ ನೀವೇ ಮಾಡ್ತಾ ಇದ್ರಲ್ಲ, ಈಗ ನೀವೆಲ್ಲ ಕುತ್ಕೊಂಡು, ನೀವಿರ್ಬೋದು, ರಮೇಶ್ ಇರ್ಬೋದು, ಎಲ್ಲರೂ, ಪ್ರಮೀಳಾ ಇರ್ಬೋದು, ಕುತ್ಕೊಂಡು ನೀವೇನ್ ತೀರ್ಮಾನ ಮಾಡ್ತೀರಾ ಅದು ಫೈನಲ್. ಆದ್ರೆ ಈ ಹೊಸ ಕಾಯ್ದೆನಲ್ಲಿ ಅಂತಿಮವಾಗಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಜೊತೆ ಕನ್ವರ್ಜೆನ್ಸ್ ಆದ್ರೆ ಮಾತ್ರ. ಸೊ ಅವಾಗ ನಮ್ದೇನು ಉಳಿತು? ಮತ್ತೆ ನನ್ನ ಮನೆಯಿಂದ ನಿಮ್ಮ ಮನೆ ತನಕ ರೋಡ್ ಬೇಕು, ಅಥವಾ ನಿಮ್ಮ ಹೊಲದಲ್ಲಿ ಇಲ್ಲಿ ಒಂದು ಕೃಷಿ ಹೊಂಡ ಆಗ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಸ್ಪಷ್ಟತೆ ನಮ್ಮ ಈ ಹೊಸ ಕಾಯ್ದೆನಲ್ಲಿ ಇಲ್ಲ. ಹಳ್ಳಿ ಕೆಲಸ ಹಳ್ಳಿ ತೀರ್ಮಾನ ಮಾಡ್ಬೇಕೆ ಹೊರತು ದಿಲ್ಲಿ ತೀರ್ಮಾನ ಮಾಡಬಾರ್ದು. ಹಳ್ಳಿಗಳಿಂದ ದಿಲ್ಲಿ ಇದೆ ಹೊರತು ದಿಲ್ಲಿಯಿಂದ ಹಳ್ಳಿ ಇಲ್ಲ ಅಲ್ಲ. ನಮ್ಮ ದುಡಿಮೆ ತಾನೇ ಇವತ್ತು ದಿಲ್ಲಿ ತನಕ ಹೋಗೋದು ತೆರಿಗೆ ಆಗಿ, ಅವ್ರ ತೆರಿಗೆ ನಮಗ್ ಬರೋದಿಲ್ಲ. ಸೊ ಆದ್ರಿಂದ ಈ ಹೊಸ ಕಾಯ್ದೆ ಅಡಿನಲ್ಲಿ ನನಗೇನೋ ಪಂಚಾಯತ್ ಈ ವ್ಯವಸ್ಥೆ ದುರ್ಬಲ ಆಗುತ್ತೆ. ಮತ್ತೆ ಈ ಉದ್ಯೋಗ ಖಾತ್ರಿ ಯೋಜನೆ ಹೇಗಿತ್ತು ಅಂದ್ರೆ, ನಮಗೆ ಅಕಸ್ಮಾತ್ 100 ದಿನ ಇತ್ತು, ನಾವು 110 ದಿನ ಕೂಡ ನಾವು ಮಾಡ್ಬೋದಾಗಿತ್ತು. ಏನ್ರಪ್ಪ, ಮಾಡ್ಬೋದಾಗಿತ್ತಲ್ಲ. ಈಗ ಹಾಗಿಲ್ಲ. ಮೊದಲನೇದಾಗಿ ನಿಮ್ಮ ಪಂಚಾಯತ್ ನೋಟಿಫೈ ಆಗ್ಬೇಕು, ಅದು ಗುರ್ತಿಸ್ಬೇಕು ಫಸ್ಟ್ ಕೇಂದ್ರ ಸರ್ಕಾರ. ಗುರ್ತಿಸಾದ್ಮೇಲೆ ನಿಮಗೆ ಒಂದು ನಾರ್ಮೇಟಿವ್ ಅಲೋಕೇಶನ್ ಅಂತ ಕೊಡ್ತಾರೆ, ಅಂದ್ರೆ ನಿಯಮಾತ್ಮಕವಾದಂತ ಹಂಚಿಕೆ ಕೊಡ್ತಾರೆ. ಅದು 100 ರೂಪಾಯಿ, 100 ಮಾನವ ದಿನ ಇರ್ಬೋದು ಅಥವಾ 1000 ರೂಪಾಯಿ ಇರ್ಬೋದು. ಅದಕ್ಕಿಂತ ಹೆಚ್ಚು ಏನಾದ್ರೂ ತಾವು ಮಾಡಿದ್ರೆ ಅದು ನೀವೇ ಭರಿಸ್ಬೇಕು. ಆದ್ರೆ ಇದರಲ್ಲಿ ಗ್ಯಾರಂಟಿ ಹೆಂಗಾಯ್ತಿದು? ಒಂದು ಚೌಕಟ್ಟಿನಲ್ಲಿ ತಾನೇ ಇತ್ತು. ಈ ಕಾಯ್ದೆ ಅಡಿ ಉದ್ಯೋಗದ ಹಕ್ಕನ್ನು ಕಸ್ಕೊಂತಾ ಇದ್ದಾರೆ. ಮುಂಚೆ ನಾವು 365 ದಿನ ದುಡಿಬಹುದಾಗಿತ್ತು. ಯಾವಾಗನ ಹೋಗಿ, ನೀವು ಹಬ್ಬ ಇರ್ಬೋದು, ಉಣ್ಣಿ ಇರ್ಬೋದು, ಏನಿದ್ರು ಕೂಡ ನೀವು ಹೋಗಿ ಪಂಚಾಯತ್ ಅಲ್ಲಿ ಕೆಲಸ ಕೇಳಬಹುದಾಗಿತ್ತು. ಆದ್ರೆ ಈಗ ಕಾರ್ಮಿಕರು 365 ದಿನ ಕೆಲಸ ಕೇಳಕ್ಕಾಗೋದಿಲ್ಲ. 60 ದಿನ ನಿಷೇಧ ಮಾಡಿದ್ದಾರೆ ಕೃಷಿ ಚಟುವಟಿಕೆಗಳಿದ್ದಾಗ. ಈಗ ಏನಾಗುತ್ತೆ, ಹಿಂಗೆ ನಿಷೇಧ ಮಾಡಿದಾಗ ಮುಂಚೆ ನಾನು ಹೋಗಿ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ದುಡಿದ್ಬಿಟ್ಟು ನನಗೆ ಕನಿಷ್ಠ ವೇತನ ಸಿಗ್ಬೋದಾಗಿತ್ತು. ಆದ್ರೆ ಇವಾಗ ನಿಷೇಧ ಮಾಡಿದ್ಮೇಲೆ ನಾನು ಯಾರ ಹತ್ರ ಹೋಗ್ಬೇಕು? ನಾನು ಮತ್ತೆ ಹೋಗಿ ಶಾಂತನಗೌಡ್ರ ಮನೆ ಮುಂದೆ ನಿಲ್ಬೇಕಾಗ್ತದೆ. 60 ಅದು ಆಮೇಲೆ ಬರ್ತಾರೆ ಸರ್. ಈಗ ನಾನು ಗೌಡ್ರ ಮನೆ ಹತ್ರ ಹೊಲದಲ್ಲಿ ಹೋಗಿ ದುಡಿಬೇಕಾಗ್ತದೆ. ಗೌಡ್ರು ಏನ್ ಹೇಳ್ತಾರೆ, ನೋಡಪ್ಪ ನನಗೆ ಈ 355 ರೂಪಾಯಿ 400 ರೂಪಾಯಿ ಕೊಡಕ್ಕಾಗಲ್ಲ, ನಾನು 250 ಕೊಡ್ತೀನಿ, ಬರಂಗಿದ್ರೆ ಬಾ. ಈಗ ಸರ್ಕಾರದ ಕೆಲಸ ನಡೀತಾ ಇಲ್ಲ. ನನ್ಗೆ ಉದ್ಯೋಗ ಬೇಕಾಗಿದೆ, ನನ್ಗೆ ದುಡ್ಡು ಬೇಕಾಗಿದೆ, ದುಡಿಮೆ ಬೇಕಾಗಿದೆ. ಸೊ ಅನಿವಾರ್ಯವಾಗಿ ನಾನು ಹೋಗಿ ಅಲ್ಲಿ ದುಡಿಯುವಂತ ಯೋಜನೆ ಆಗಿದೆ. ಸೊ ಕಾರ್ಮಿಕರು ಗುಲಾಮರಾಗ್ತಾರೆ. ನಮ್ಮ ಮನ್ರೇಗಾ ಯೋಜನೆಯಲ್ಲಿ ಕಾಂಟ್ರಾಕ್ಟರ್ಸಿಗೆ ಅವಕಾಶನೇ ಇರಲಿಲ್ಲ. ಏನೋ ಕತ್ತಿ ಮುಚ್ಚಿ ಅಲ್ಲಿ ಇಲ್ಲಿ ಮಾಡ್ಕೊಂಡಿದ್ರೆ. ಆದ್ರೆ ಇವಾಗ ಈ ಬಿಲ್ ನಲ್ಲಿ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ, ವಿಬಿ ಗ್ರಾಮ್ ಜಿ ಬಿಲ್ ನಲ್ಲಿ ನೀವು ಕಾಂಟ್ರಾಕ್ಟರ್ಸ್ ಕೂಡ ಕನ್ವರ್ಜೆನ್ಸ್ ಅಲ್ಲಿ ತಗೋಬಹುದು. ಅಂದ್ರೆ ಕಾರ್ಮಿಕರು ಹೋಗ್ಬಿಟ್ಟು ಡಿಬಿಟಿ ಮುಖಾಂತರ ದುಡ್ಡು ಬರೋದಿಲ್ಲ, ಇನ್ಮೇಲಿಂದ ಹೋಗಿ ನಾವು ಕಾಂಟ್ರಾಕ್ಟರ್ ಹತ್ರ ತಗೋಬೇಕಾಗ್ತದೆ. ಆಮೇಲೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಒಂದು ವಿಶೇಷ ಕಾನೂನಿದೆ ಕನಿಷ್ಠ ವೇತನಕ್ಕೆ. ಪ್ರತಿ ವರ್ಷ ಕನಿಷ್ಠ ವೇತನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಣ ದುಬ್ಬರಿಕೆಗೆ ಅಥವಾ ಬೆಲೆ ಏರಿಕೆಗೆ ಅಡ್ಜಸ್ಟ್ ಆಗ್ತಾ ಇತ್ತು. 15-20 ರೂಪಾಯಿ ಜಾಸ್ತಿ ಆಗ್ತಾ ಇತ್ತು ಪ್ರತಿ ವರ್ಷ. ಆದ್ರೆ ಈಗ ಅದು ಕನಿಷ್ಠ ವೇತನನೂ ಸಿಗೋದಿಲ್ಲ. ಈಗ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಆ ನಿಟ್ಟಿನಲ್ಲೇ ಇಲ್ಲಿ ಕನಿಷ್ಠ ವೇತನ ಸಿಗುತ್ತೆ. ಈಗ ನಮ್ಮ ಕೆಲವು ಕಡೆ ಮಂಗಳೂರಲ್ಲೆಲ್ಲ 400 ರೂಪಾಯಿ ಕೊಡ್ತಾರೆ, ಇಲ್ಲಿ 355 ಇರಬಹುದು. ಆದ್ರೆ ಇವಾಗ ಕೇಂದ್ರ ಸರ್ಕಾರ ಬೇರೆ ರೀತಿಯಾಗಿ ತೀರ್ಮಾನ ಮಾಡಿದ್ರೆ ನಿಮಗೆ ಆ ಕನಿಷ್ಠ ವೇತನನೂ ಸಿಗೋದಿಲ್ಲ, ಹಣ ದುಬ್ಬರಕ್ಕಿರ್ಬಹುದು ಅಥವಾ ಬೆಲೆ ಏರಿಕೆಗಿರ್ಬಹುದು, ಆ ಅಡ್ಜಸ್ಟ್ಮೆಂಟ್ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ್ರಿಂದ ಇದು ಕಾರ್ಮಿಕರನ್ನ
ಕೂಸಿನ ಮನೆ ಅಂತ ಮಾಡಿದ್ವಿ. ಸುಮಾರು 3,900 ಪಂಚಾಯತ್ ಕೂಸಿನ ಮನೆಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಯಾರಾದ್ರೂ ಮಹಿಳೆ ಉದ್ಯೋಗ ಖಾತ್ರಿ ಯೋಜನೆಗೆ ಹೋಗ್ಬೇಕು ಅಂದ್ರೆ ಅವ್ರ ಮಕ್ಕಳನ್ನ ಅಲ್ಲಿ ಕೂಸಿನ ಮನೆಯಲ್ಲಿ ಬಿಟ್ಟು ಹೋಗ್ಬೋದು. ಪೋಷಣೆ ನಾವು ಮಾಡ್ತೀವಿ, ಹೋಗಿ ದುಡ್ಕೊಂಡು ಬಂದು ವಾಪಸ್ ಮಗು ಕರ್ಕೊಂಡು ಹೋಗ್ಬೋದಾಗಿತ್ತು. ಸುಮಾರು 55,000 ಮಕ್ಕಳು ಇವತ್ತು ಪ್ರತಿದಿನ ಕೂಸಿನ ಮನೆಗೆ ಹೋಗ್ತಾರೆ. ಆದ್ರೆ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಕೂಸಿನ ಮನೆಗೆ ನೀವು ಅಡ್ಮಿನಿಸ್ಟ್ರೇಷನ್ ದುಡ್ಡು ಕೊಡಂಗಿಲ್ಲ. ಅಂದ್ರೆ ಕಾಯ್ದೆನೂ ಕೂಡ ಅವರು ಸರಿಯಾಗಿ ಓದಿಲ್ಲ ಅಂತ ಅರ್ಥ. ಅವ್ರದೇ ಕಾಯ್ದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ನಮ್ಮ ಪಂಚಾಯತ್ ವ್ಯವಸ್ಥೆ ಮೇಲೆ, ರಾಜ್ಯ ಸರ್ಕಾರದ ಮೇಲೆ, ಮತ್ತೆ ಈ ಒಂದು ಒಕ್ಕೂಟದ ವ್ಯವಸ್ಥೆ ಮೇಲೆ ಒಂದು ದಬ್ಬಾಳಿಕೆ. ಇವರು ಹೇಳಿದಂಗೆ ಗೌಡ್ರು ಹೇಳ್ತಾ ಇದ್ರು, ಮುಂಚೆ ಇದು 100 ಸರ್ಕಾರದ ಯೋಜನೆ ಇತ್ತು, 100% ಫಂಡೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಈಗ 60-40 ಆಗಿದೆ. ಸಂವಿಧಾನ ಏನ್ ಹೇಳುತ್ತೆ? ಕೇಂದ್ರ ಪುರಸ್ಕೃತ ಯೋಜನೆ ಯಾವ್ದಾದ್ರೂ ನಮ್ಮ ಮೇಲೆ ನೀವು ತರಂಗಿದ್ರೆ, ರಾಜ್ಯ ಸರ್ಕಾರದ ಮೇಲೆ ನೀವು ಕಡ್ಡಾಯ ಮಾಡಂಗಿದ್ರೆ ನೀವು ನಮ್ ಜೊತೆ ಚರ್ಚೆ ಮಾಡಬೇಕು. ಒಂದ್ ವೇಳೆ ನಾವು ಒಪ್ಪಿಲ್ಲ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆರ್ಬಿಟ್ರೇಟರ್ ಅಂದ್ರೆ ಯಾರಾದ್ರೂ ಸಂಧಾನ ಮಾಡ್ಲಿಕ್ಕೆ ಅಪಾಯಿಂಟ್ ಮಾಡ್ತಾರೆ ಅಂತ. ಇವತ್ತು ನಮ್ಗೆ ಯಾವುದೇ ರೀತಿಯಾದಂತ ನಮ್ ಜೊತೆ ಚರ್ಚೆನೂ ಮಾಡಿಲ್ಲ, ಸಂವಾದನೂ ಮಾಡಿಲ್ಲ, ಸಲಹೆನೂ ಕೇಳಿಲ್ಲ. ಇವತ್ತು ನೇರವಾಗಿ 40% ನಮ್ಮ ಮೇಲೆ ಹಾಕ್ತಾರೆ, ನಾಳೆ ಪಂಚಾಯತ್ ಮೇಲೆ ಬರ್ತದೆ. ನೀವು ಕಟ್ಟಕ್ಕಾಗುತ್ತ ಪಂಚಾಯತ್ ಅವರು? ಹೇಗ್ ಮಾಡ್ತೀರಾ ಈಗ? ಸೊ ಆದ್ರಿಂದ ಈ ಕಾಯ್ದೆ ಏನ್ ಬಂದಿದೆ ಇದು ಉದ್ಯೋಗ ಹಕ್ಕುಗಳನ್ನ ಕಳ್ಸ್ಕೊಳ್ಳೋದಷ್ಟೇ ಅಲ್ಲದೆ ಸಂವಿಧಾನದ ಮೇಲೂ ಕೂಡ ದಾಳಿ ಮಾಡಿದಂಗೆ. ನಿಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ನಾವೇನ್ ಹೇಳ್ತೀವಿ, ನಿಮ್ಮ ಆರ್ಟಿಕಲ್ 258 ಇರ್ಬೋದು, 280 ಇರ್ಬೋದು, ಇದ್ರಲ್ಲೆಲ್ಲನೂ ಕೂಡ ಉಲ್ಲಂಘನೆ ಆಗಿದೆ ಇದು. ಮತ್ತೆ ಇನ್ನೊಂದೇನಾಗ್ತಾ ಇದೆ ಅಂದ್ರೆ, ಇದು ಯಾಕೆ ನಾನು ಇಷ್ಟೆಲ್ಲ ಅಂಕಿಅಂಶಗಳು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ಇದು ನಿಮ್ಮ ಮೇಲೆ ಪರಿಣಾಮ ಬೀಳ್ತದೆ. ಇವಾಗ ವಿರೋಧ ಪಕ್ಷದವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಈ ಹೊಸ ಕಾಯ್ದೆಯಿಂದ ಭ್ರಷ್ಟಾಚಾರ ನೀವು ನಿಲ್ಸ್ಲಿಕ್ಕೆ ಮಾಡ್ತಾ ಇದೀವಿ ಅಂತ. 12 ವರ್ಷ ಆಯ್ತು ಮೋದಿ ಸರ್ಕಾರ ಬಂದು, ಇವಾಗ ಇವ್ರಿಗೆ ಜ್ಞಾನೋದಯ ಆಯ್ತು. 12 ವರ್ಷದಿಂದ ಭ್ರಷ್ಟಾಚಾರ ನಡೀತಾ ಇರಲಿಲ್ಲ ಅಂತನ, ಅಥವಾ ಹೇಗ್ ನಿಯಂತ್ರಣ ಮಾಡ್ತಾ ಇದ್ರು ಅಂತಾನ ಇರ್ಬೋದಾ? ತಮ್ಮ ಮಾಹಿತಿಗೆ, ನಮ್ಮ ಮಾಧ್ಯಮ ಮಿತ್ರರ ಮಾಹಿತಿಗೋಸ್ಕರ 2017ರಿಂದ ಈವರೆಗೂ 42 ಕೋಟಿ ಅವ್ಯವಹಾರ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇಂದ ನಮ್ಗೆ ಗೊತ್ತಾಗಿರೋದು. 48 ಕ್ರೋರ್ಸ್ ನಲ್ಲಿ ನಮ್ಮ ಸರ್ಕಾರ ಬಂದ್ಮೇಲೆ 42 ಕೋಟಿ ವಾಪಸ್ ವಸೂಲಿ ಮಾಡಿದೀವಿ. ನೀವೇ ಯೋಚನೆ ಮಾಡಿ, ಸುಮಾರು 7,000-8,000 ಕೋಟಿ ಪ್ರಾಜೆಕ್ಟ್ ನಲ್ಲಿ ಪ್ರತಿ ವರ್ಷ ಬರೀ 50-60 ಕೋಟಿ ರೂಪಾಯಿದು ಲೆಕ್ಕ ಪರಿಶೋಧನೆ ಅಬ್ಜೆಕ್ಷನ್ಸ್ ಬಂದಿದೆ. ಅದರಲ್ಲಿ ಕೂಡ ನಾವು ರಿಕವರಿ ಮಾಡಿದ್ದೀವಿ. ಆದ್ರೆ ಬಹಳಷ್ಟು ಬಿಜೆಪಿ ರಾಜ್ಯಗಳಲ್ಲೇ ಇದನ್ನ ಮಾಡಿಲ್ಲ. ನಾವು ಮಾಡಿದ್ದು ಈ ಸೋಷಿಯಲ್ ಆಡಿಟ್ ಅಂತ ನಾವೇನ್ ಹೇಳ್ತೀವಿ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ನಾವೇನ್ ಹೇಳ್ತೀವಿ, ನಾವು ಸ್ಥಾಪನೆ ಮಾಡಿದ್ದು 2013 ಅರುಣನ 2013 ಕರ್ನಾಟಕ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ 2018, ಗುಜರಾತ್ ಪ್ರಧಾನಮಂತ್ರಿಯವರ ರಾಜ್ಯದಲ್ಲಿ 2022. 3 ವರ್ಷದ ಹಿಂದೆ, 4 ವರ್ಷದ ಹಿಂದೆ, 20 ವರ್ಷದಿಂದ ಸ್ಕೀಮ್ ನಡೀತಾ ಇದೆ. ಬಂದಿರೋದು ಈಗ 2022ಕ್ಕೆ. ಮತ್ತೆ ಹಿಂದಿನ ಸರ್ಕಾರಗಳಲ್ಲಿ ನಾನು ಹೇಳ್ಬಾರ್ದು, ಯಾರಿಗೂ ನಾನು ವೇದಿಕೆ ಮೇಲೆ ಮುಜುಗರ ಮಾಡ್ಬೇಕು ಅಂತಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ನಾಳೆ ನೀವು ಹೋಗಿ ನೀವು ಚೆಕ್ ಮಾಡ್ಬೋದು ನಾವೇನ್ ಹೇಳ್ತಾ ಇದ್ದೀವಿ. ದೇವದುರ್ಗದಲ್ಲಿ, ನಮ್ಮ ರಾಯಚೂರಿನಲ್ಲಿ, ಅಲ್ಲಿ 33 PDOs ನಾನು ಸಸ್ಪೆಂಡ್ ಮಾಡಿದ್ದೀನಿ. 33 ಒಂದೇ ತಾಲೂಕಿಂದ 33 PDOಗಳಿಗೆ ಸಸ್ಪೆಂಡ್ ಮಾಡಿದೆ. 100 ಕೋಟಿ ಹಗರಣ ಬರೀ ಒಂದ್ ತಾಲೂಕಿನಲ್ಲಿ ಆಗಿದೆ. ಇದೇ ಉದ್ಯೋಗ ಖಾತ್ರಿ. ಇದು ಹೇಗೆ ಸಾಧ್ಯ ಆಗುತ್ತೆ? PDO ಇರ್ಬೋದು, ಮೆಂಬರ್ಸ್ ಇರ್ಬೋದು, MLA ಇರ್ಬೋದು, ಎಲ್ಲರೂ ಶಾಮಿಲ್ ಇದ್ರೆ ತಾನೇ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಮ್ಮ ಸರ್ಕಾರ ಬಂದ್ರೆ ಇದು ಗುರುತಿಡಿಸಿ ನಾವು ಮಾಡಿರೋದು. ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದ್ದಲ್ಲ ಪದೇ ಪದೇ. ಗುಜರಾತ್ ನಲ್ಲಿ ಏನಿಲ್ಲ ಅಂದ್ರೂ 221 ಕೋಟಿ ರೂಪಾಯಿ ಅವ್ಯವಹಾರ ಮನ್ರೇಗಾನಲ್ಲಿ ಆಗಿದ್ದಾರೆ. 2 ಅರೆಸ್ಟ್ ಆಗಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ 2 ಅರೆಸ್ಟ್ ಆಗಿರೋರು ಸಾಮಾನ್ಯ ಜನ ಅಲ್ಲ. ಗುಜರಾತಿನ
ಕ್ಯಾಬಿನೆಟ್ ಸಚಿವರ ಮಕ್ಕಳು ಇಬ್ರು ಕೂಡ. ಈಗ ಗುಜರಾತ್ ನಲ್ಲಿ ಯಾವ ಮಿನಿಸ್ಟರ್ಸ್ ಮಕ್ಕಳಿದ್ದಾರೆ ಅವರೇ 221 ಕೋಟಿ ರೂಪಾಯಿ ಹಗರಣ ಮಾಡಿ ಅರೆಸ್ಟ್ ಆಗಿದಾರಲ್ಲ, ಅದಕ್ಕೇನ್ ಹೇಳ್ತಾರೆ? ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಹೈಕೋರ್ಟ್ ಆರ್ಡರ್ ಮಾಡಿದೆ, ಉದ್ಯೋಗ ಖಾತ್ರಿ ದುಡ್ಡು ಯಾರು ಸತ್ತೋಗಿದ್ದಾರೆ ಅವ್ರ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಯಾಕೆ ನಮ್ಮ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ? ಯಾಕಂದ್ರೆ ನಾವು ಇಲ್ಲಿ ಸ್ಟ್ರಿಕ್ಟ್ ಮಾಡಿದ್ದೀವಿ, ಲೆಕ್ಕ ಪರಿಶೋಧನೆ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಯಾಕೆ ಆಗ್ತಾ ಇಲ್ಲ? ಅದಕ್ಕೇನು ಉತ್ತರ ಇದೆ? ಅದಕ್ಕೇನಾದ್ರೂ ನಾವು ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ದಯವಿಟ್ಟು ಕ್ಷಮಿಸ್ಬೇಕಿಲ್ಲಿ. ನಮ್ಗೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಅನ್ಯಾಯ ಆಗ್ತದೆ. JJM ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. JJM ಯೋಜನೆಯಲ್ಲಿ ನಮ್ದು 50% ಪಾಲಿದೆ, ಕೇಂದ್ರ ಸರ್ಕಾರದ 50% ಪಾಲಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 65,000 ಕೋಟಿ ರೂಪಾಯಿ ಕೆಲಸ ನಡೀತದೆ. ಅಂದ್ರೆ ಸುಮಾರು 32, ನಾವು 33 ನಾವು ಕೊಡ್ಬೇಕು, 33 ಅವ್ರು ಕೊಡ್ಬೇಕು, 33,000 ಕೋಟಿ ರೂಪಾಯಿ ಅವ್ರು ಕೊಡ್ಬೇಕು. ಹೋದ ವರ್ಷ ನಮ್ಗೆ ಬರ್ಬೇಕಾಗಿದ್ದು 5,000 ಚಿಲ್ಲರೆ ಕೋಟಿ, ನಮ್ಗೆ ಬಂದಿರೋದು 500 ಕೋಟಿ ಅಷ್ಟೇ. ಇಲ್ಲಿವರೆಗೂ ಕೇಂದ್ರಕ್ಕೆ ನಾವು 15,000 ಕೋಟಿ ಕೊಟ್ಟಿದೀವಿ ಎಕ್ಸ್ಟ್ರಾ, ಇನ್ನ ಏನೂ ಬಂದಿಲ್ಲ. 15ನೇ ಹಣಕಾಸು ತಾವು ಹೇಳಿದ್ರಿ ಇನ್ನ ಬಂದಿಲ್ಲ ಅಂತ. 2,000 ಕೋಟಿ ರೂಪಾಯಿ ಸರ್ ಬರ್ಬೇಕು ಕೇಂದ್ರ ಸರ್ಕಾರದಿಂದ. ಸಂವಿಧಾನಿಕವಾಗಿ ಬರ್ಬೇಕಾಗಿರುವಂತಹ ನಾವೇ ಹೋಗಿ ಪ್ರತಿಭಟನೆ ಮಾಡಿ ಬಂದ್ವಿ ಹೋದ ವರ್ಷ ಡೆಲ್ಲಿನಲ್ಲಿ. ಅದಾದ್ಮೇಲೂ ಕೊಟ್ಟಿಲ್ಲ. ಅದಾದ್ಮೇಲೆ ಸುಪ್ರೀಂ ಕೋರ್ಟಿಗೆ ಹೋದ್ವಿ. ಸುಪ್ರೀಂ ಕೋರ್ಟ್ ನಲ್ಲಿ ಹೋದ್ಮೇಲೆ ನಮ್ಗೆ NDRF SDRF ಹಣ ಬಿಡುಗಡೆ ಆಯ್ತು. ಒಕ್ಕೂಟ ವ್ಯವಸ್ಥೆ ಹೀಗ್ ನಡೆಸದ? ಸಂವಿಧಾನಿಕವಾಗಿ ಸೇರ್ಬೇಕಾಗಿರುವಂತಹ ದುಡ್ಡು ಇವತ್ತು ಪಂಚಾಯತಿಗೆ ಬರ್ತಾ ಇಲ್ಲ ಅಂದ್ರೆ ಯಾರ ಹೊಣೆಗಾರಿಕೆ ಇದಕ್ಕೆ? ನೀವು ಕೇಳಿದ್ರೆ ನನ್ ಕೇಳ್ತೀರಾ, ನಂದು ಜವಾಬ್ದಾರಿ ಹೌದು, ಇಲ್ಲ ಅಂತಿಲ್ಲ. ಆದ್ರೆ ಅನುದಾನ ಯಾರಿಂದ ಬರ್ಬೇಕು? ಹೀಗೆ ಕರ್ನಾಟಕದಿಂದ ಹೌದಪ್ಪ ಏನು ನಾವು ಮಾಡ್ತಾ ಇಲ್ಲ ಅಂದ್ರೆ ನೀವು ಇಂಥ ಮಲತಾಯಿ ಧೋರಣೆ ಮಾಡ್ತಾ ಇದ್ರೆ ತೊಂದರೆ ಇಲ್ಲ. ಇಡೀ ರಾಷ್ಟ್ರದಲ್ಲಿ ಹೆಚ್ಚಿನ ತೆರಿಗೆ ಯಾವ ರಾಜ್ಯ ಕೊಡುತ್ತೆ ಗೊತ್ತಾ? ಇನ್ಕಮ್ ಟ್ಯಾಕ್ಸ್ ಕರ್ನಾಟಕ. GST ನಲ್ಲಿ ನಂಬರ್ 2 ಇದೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಡವಾಳದಲ್ಲಿ ನಾವು ನಂಬರ್ 1 ಇದೀವಿ. ಇವತ್ತು 5 ಲಕ್ಷ ಕೋಟಿ ರೂಪಾಯಿ ನಾವು ಮಾಹಿತಿ ತಂತ್ರಜ್ಞಾನದ ಎಕ್ಸ್ಪೋರ್ಟ್ ಅನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಕನ್ನಡಿಗರಿಗೆ ಸಿಗ್ತಾ ಇರೋದೇನು? ಏನೂ ಇಲ್ಲ. ನಿಮ್ಮ ಶ್ರಮ, ನಿಮ್ಮ ಬೆವರು, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಬೆಲೆ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಆಮೇಲೆ ನಾವೇನ್ ಈ ದುಡ್ಡು ತಗೊಂಡು ನಾವೇನ್ ಮಾಡ್ತೀವಿ? ಹಳ್ಳಿಯನ್ನ ಇಂಪ್ರೂವ್ ಮಾಡ್ತೀವಿ, ಪಟ್ಟಣನ ಇಂಪ್ರೂವ್ ಮಾಡ್ತೀವಿ, ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ. ಇವತ್ತು ನೀವು ಬೆಂಗಳೂರು ಕಡೆ ಎಲ್ಲ ನೀವು ಬಂದಾಗ ನೋಡಿರ್ಬೋದು, ನಿಮ್ಮ UP-ದವರು, ಮಧ್ಯಪ್ರದೇಶದವರು, ಬಿಹಾರದವರು, ಅಸ್ಸಾಂದವರೆಲ್ಲ ಕೆಲಸ ಹುಡ್ಕೊಂಡು ಇವತ್ತು ಬರ್ತಾ ಇದೆ. ನಿಮ್ ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗೆ ಹೋದ್ರೂ ಕೂಡ ಅಲ್ಲಿ ನೋಡ್ತೀರಿ ನೀವು ನಾರ್ತ್ ಈಸ್ಟ್ ಅವ್ರು ಬರ್ತಾ ಇದ್ದಾರೆ. ಯಾಕೆ ಅವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ? ಉದ್ಯೋಗ ಅವಕಾಶಕ್ಕೋಸ್ಕರ. ಇಲ್ಲಿ ನಮ್ಮ ಸರ್ಕಾರ, ನಮ್ಮ ರಾಜ್ಯ, ಸಿದ್ದರಾಮಯ್ಯ ಅವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ, ಶಾಂತಗೌಡ್ರ ಸರ್ಕಾರ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾ ಇದೆ, ವಾಣಿಜ್ಯವನ್ನ ಬೆಳೆಸ್ತಾ ಇದೆ, ಬಂಡವಾಳ ಹೆಚ್ಚು ಮಾಡ್ತಾ ಇದೆ. ಅದಕ್ಕೆ ಜನ ಬರ್ತಾ ಇರೋದು. ಆದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ನಿಮ್ಮ ವಿವೇಚನೆಗೆ ಬಿಡ್ತೀನಿ. ಮುಂಬರುವ ದಿನಗಳಲ್ಲಿ ಈ ಹೊಸ ಕಾಯ್ದೆ ಏನಿದೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್, ಯಾವ ರೀತಿ ಪಂಚಾಯತ್ಗಳಿಗೆ ಒಂದು ಧಕ್ಕೆ ಉಂಟು ಮಾಡುತ್ತೆ ಅಂತ ತಾವೇ ಊಹಿಸ್ಕೋಬೇಕು. ನಾನು ಏನು ಹೇಳಿದ್ದೀನಿ ಇದರಲ್ಲಿ ಒಂದಲ್ಲ ಸುಳ್ಳಿದ್ರೆ ತಾವು ಮತ್ತೊಮ್ಮೆ ಕಳಿಸಿ, ನನಗೆ ಮತ್ತೊಮ್ಮೆ ಕಳಿಸ್ಬಿಟ್ಟು ನೀವು ಏನ್ ದಂಡ ಹಾಕ್ತೀರ ನಾವು ಮಾಡಿಸ್ತಾರೆ. ಆದ್ರೆ ಇಂಥ ಶಾಸನಗಳಿದೆ ಏನಿದೆ ಅಲ್ಲ, ಜನರ ಜೊತೆ ಒಂದ್ಸರಿ ಕನ್ಸಲ್ಟೇಷನ್ ಮಾಡ್ಬೇಕು, ಸರ್ಕಾರಗಳ ಜೊತೆ ಕನ್ಸಲ್ಟೇಷನ್ ಮಾಡ್ಬೇಕಾಗಿತ್ತು, ಪಂಚಾಯತ್ ಮೆಂಬರ್ಗಳ ಜೊತೆ ಕನ್ಸಲ್ಟೇಷನ್ ಮಾಡ್ಬೇಕಾಗಿತ್ತು. ಅವಾಗ ಗೊತ್ತಾಗ್ತಾ ಇತ್ತು ಜನರಿಗೆ, ಅವಾಗ ಗೊತ್ತಾಗ್ತಾ ಇತ್ತು ಸರ್ಕಾರಕ್ಕೆ ಯಾವ ರೀತಿ ಮಾಡಬಹುದು. ಆದ್ರಿಂದ ಬಂಧುಗಳೇ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇದನ್ನ ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದ ಇರಬಹುದು, ಪಕ್ಷದಿಂದ ಇರಬಹುದು, ಅಥವಾ ಪಂಚಾಯತ್ಗಳಿಂದ ಇರಬಹುದು, ಇದರಲ್ಲಿ ಒಂದು ದೊಡ್ಡ ಹೋರಾಟ ನಡೆಯುವುದರಲ್ಲಿ ಯಾವುದೇ ಅನುಮಾನ ನನಗಿಲ್ಲ. ಯಾವ ರೀತಿ ರೈತರ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಹಿಂಪಡೀತು, ಅದೇ ರೀತಿ ಈ ಒಂದು ಕಾಯ್ದೆ ಕೂಡ ಇವತ್ತಿಲ್ಲ ನಾಳೆ ಹಿಂಪಡಿಲೇಬೇಕಾಗುತ್ತೆ. ಯಾಕಂದ್ರೆ ಇದು ಸಂವಿಧಾನ ವಿರೋಧಿ ಇದೆ, ಪಂಚಾಯತ್ ವಿಕೇಂದ್ರೀಕರಣದ ವಿರೋಧವಿದೆ, ಮತ್ತೆ ಕಾರ್ಮಿಕರು ಮತ್ತು ನಮ್ಮ ಜನರ ವಿರೋಧಿ ಕೂಡ ಈ ಕಾಯ್ದೆ ಆಗಿದೆ. ಕೊನೆಯದಾಗಿ ಇವತ್ತು ಶಾಂತನ್ ಗೌಡ್ರೆ ಇವತ್ತು
ತಾವು ಬಹಳ ದೊಡ್ಡ ಪಟ್ಟಿ ಕೊಟ್ಟಿದ್ದೀರಾ. ಕೂತ್ಕೊಳ್ಳಿ ಸರ್, ದಯವಿಟ್ಟು ಕೂತ್ಕೊಳ್ಳಿ ಸರ್. ಬಹಳ ದೊಡ್ಡ ಪಟ್ಟಿ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಬಿಟ್ಟು ಪ್ರಾಮಾಣಿಕವಾಗಿ ಯಾವ್ದಾಗುತ್ತೆ ಯಾವ್ದಾಗಲ್ಲ ಅಂತ ತಮಗೆ ಮಾಹಿತಿ 1-2 ವಾರದಲ್ಲಿ ನಾನು ತಿಳಿಸ್ತೀನಿ. ಅದು ಹೊರತುಪಡಿಸಿ ತಾವು ಓಸಿದು ಒಂದು ಕೇಳಿದ್ರಿ. ಈಗ ಇದು ಬರೇ ಗ್ರಾಮೀಣದಷ್ಟೇ ಅಲ್ಲ, ಇದು ನಗರ ಮತ್ತು ಪಟ್ಟಣದಲ್ಲೂ ಪ್ರಾಬ್ಲಮ್ ಇದೆ. ಸರ್ಕಾರ ಅನಧಿಕೃತ ಏನು ಇದು ಬಿಲ್ಡಿಂಗ್ಗಳಿವೆ 1700 ಚದರ ಮೀಟರ್ಗಳಿಗೆ ಸೀಮಿತ ಆಗಿದೆ. ಅದಕ್ಕಿಂತ ಹೆಚ್ಚು ಮಾಡೋದು ಈಗ ಅದು ಸರ್ಕಾರ ತೀರ್ಮಾನ ತಗೊಳುತ್ತೆ. ಅದು ನಾವು ಗ್ರಾಮೀಣದಲ್ಲಿ ಒಂದು ನಗರದಲ್ಲಿ ಒಂದು ಮಾಡಕ್ ಆಗೋದಿಲ್ಲ. ಅದನ್ನ ಮುಂಬರುವ ದಿನಗಳಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ. ನಮ್ಮ ಮಾಹಿತಿ ಪ್ರಕಾರ ಇದು 80%, ಆಲ್ಮೋಸ್ಟ್ 70 to 80% 1700 ಚದರ ಮೀಟರ್ ಕೆಳಗಡೆ ಬರುವಂತದ್ದು. ಆಮೇಲೆ ಇದು ಓಸಿ ಯಾಕೆ ನಾವು ಕೊಡ್ತಾ ಇದೀವಿ, ಯಾಕೆ ಕೇಳ್ತಾ ಇದೀವಿ ಅಂದ್ರೆ ಇದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆಮೇಲೆ ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಇಲ್ಲ, ಇಡೀ ಎಲ್ಲ ನಮ್ಮ ದೇಶದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅವರ ಆದೇಶದ ಮೇಲೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಅದು ವಿಸ್ತರಣೆ ಮಾಡೋದು ಬಿಡೋದು ಅದೆಲ್ಲ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಎಲ್ಲ ಶಾಸಕರು ಸೇರಿ ಒಂದು ತೀರ್ಮಾನ ತಗೊಂಡಾಗ ಅದ್ರ ಬಗ್ಗೆ ನಾನು ಇನ್ನ ಹೆಚ್ಚು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ನೀವು ಏನ್ ನಿರೀಕ್ಷೆ ಮಾಡಿದಿರಾ ಅದ್ರ ತಕ್ಕಂಗೆ ಖಂಡಿತವಾಗೂ ಮುಂಬರುವ ದಿನಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಇಲಾಖೆಯಿಂದ ತಮ್ಮ ನಿರೀಕ್ಷೆ ಏನಿದೆ ಅದರ ತಕ್ಕಂಗೆ ನಾವು ಅನುದಾನ ಕೂಡ ನಾವು ನೀಡ್ತೀವಿ ಅಂತ ಹೇಳ್ತಾ, ಇವತ್ತು ಶಾಂತನಗೌಡರ ಬಗ್ಗೆ ಒಂದು ಮಾತು ಹೇಳಬೇಕು ಅಂದ್ರೆ, ಅವರು ಈ ವಯಸ್ಸಲ್ಲೂ ಕೂಡ ನಮ್ಗಿಂತ ಹೆಚ್ಚಾಗಿ ಈ ಊರಿನ ಕೆಲಸಗಳ ಬಗ್ಗೆ ಕಾಳಜಿ ಇದೆ. ಅವರು ಬಹುಶಃ ನಿಮ್ಗೆ ಇಲ್ಲಿ ನಿಮ್ ಜನರಿಗೆ ಗೊತ್ತಿದೆಯೋ ಇಲ್ಲೋ, ಇವಾಗ ಈ ಕಾಗದ ಕೊಟ್ಟಿದಾರಲ್ಲ ದೆವ್ವ ಬಿಡಿಸ್ಬೋದು ನಾವು, ಆದ್ರೆ ಶಾಂತನಗೌಡ್ರಿಗೆ ಬಿಡಿಸೋದು ಕಷ್ಟ ಆಗ್ತದೆ. ಬಂದು ಆಮೇಲೆ ಬಹಳ ಸೌಮ್ಯವಾಗಿ ಅಲ್ಲಿ ನಮ್ದು ಮೀಟಿಂಗ್ ನಡೀತಿದೆ. ನಮ್ದು ಒಂದು ದೊಡ್ಡ ಹಾಲ್ ಇದೆ ನಮ್ಮ ಕಚೇರಿನಲ್ಲಿ, ಒಂದ್ 20-25 ಜನ ಕೂಡ್ಬೋದು. ಅಲ್ಲಿ ಸೈಲೆಂಟ್ ಆಗಿ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಮತ್ತೆ ಹೋಗಿ ಒಳಗ್ ಕೂತ್ಬೋದು. ಬಹಳ ಎಷ್ಟೊತ್ತಾಗ್ಲಿ, ಅರ್ಧ ತಾಸು ಆಗ್ಬೋದು, 1 ತಾಸು ಆಗ್ಬೋದು, ಮೀಟಿಂಗ್ ಮುಗ್ದ ಮೇಲೆ ಸರ್ ಅದೇನಾಯ್ತು ಸರ್, ಆ ಟೇಬಲ್ ಸೆಕ್ರೆಟರಿ ಹತ್ರ ಹೋಗಿದ್ದೆ ಸರ್, ಅವರು ಡೆಪ್ಟಿ ಸೆಕ್ರೆಟರಿ ಹತ್ರ ಕಳಿಸಿದ್ದಾರೆ, ಡೆಪ್ಟಿ ಸೆಕ್ರೆಟರಿ ಕೇಸ್ ವರ್ಕರ್ ಹತ್ರ ಕಳಿಸಿದ್ದಾರೆ ಅಂತ ಸರ್, ತಾವು ಒಂದ್ಸರಿ ಹೇಳ್ಬಿಡಿ ಸರ್. ಟೇಬಲ್ ಟು ಟೇಬಲ್ ಫಾಲೋ ಅಪ್ ಮಾಡ್ತಾರೆ. ಬಹುಶಃ ಇಂಥ ಶಾಸಕರು ಬಹಳ ಕಮ್ಮಿ ಸಿಗ್ತಾರೆ, ಯಾರು ಕಾಗದವನ್ನ ಟೇಬಲ್ ಟು ಟೇಬಲ್ ಫಾಲೋ ಅಪ್ ಮಾಡ್ಯಾರ. ಆಮೇಲೆ ಏನೇ ಇದ್ರು ಕಾರಿಡಾರ್ ನಲ್ಲಿ ಇದ್ರು ಕೂಡ ಹೀಗೆ ಹೋಗ್ತಾ ಬರ್ತಾ ನಮಸ್ಕಾರ ಗೌಡ್ರೆ ಅಂತ ಹೇಳಿದ್ರೆ ಬರೇ ನಮಸ್ಕಾರ ಮಾಡಲ್ಲ, ಕೈ ಹಿಡಿದ್ಬಿಟ್ಟು ನಮ್ ಕೆಲಸ ಏನಾಯ್ತು ಅಂತ ಕೇಳ್ತಾರೆ. ಸೊ ಅಷ್ಟು ಕಾಳಜಿ ಕ್ಷೇತ್ರದ ಜನರ ಬಗ್ಗೆ ಇದೆ. ನಮ್ಮಂತ ಯುವ ಶಾಸಕರಿಗೆ ಅದೇ ಕಲೀಲಿಕ್ಕೆ ಬಹಳ ಇದೆ. ನಾವೆಲ್ಲ ಏನ್ ಮಾಡ್ತೀವಿ, ಒಂದ್ಸರಿ ಫಾಲೋ ಅಪ್ ಮಾಡಿದ್ರೆ ಫೋನ್ ಅಲ್ಲೇ IAS ಆಫೀಸರ್ ಜೊತೆ ಮಾತಾಡ್ಬಿಟ್ಟು ಆಗತ್ತೆ ಅಂತ ಭಾವಿಸ್ಕೋಬೇಕು. ಆದ್ರೆ ಇವ್ರು ಇಷ್ಟೆಲ್ಲ ಅನುಭವ ಇದ್ರು ಕೂಡ ಪ್ರತಿ ಮಂತ್ರಿಗಳ ಹತ್ರ ಚೆನ್ನಾಗಿದ್ರೆ, ಎಲ್ಲಾ ಶಾಸಕರ ಹತ್ರ ಚೆನ್ನಾಗಿದ್ರೆ, ಅಧಿಕಾರಿಗಳ ಹತ್ರ ಚೆನ್ನಾಗಿದ್ರೆ, ಟೇಬಲ್ ಟು ಟೇಬಲ್ ಫಾಲೋ ಅಪ್ ಮಾಡ್ಬಿಟ್ಟು ಕೆಲಸ ಮಾಡಿಸ್ಕೊಳೋ ಶಾಸಕರು ಯಾರನ್ನ ಇದ್ರೆ ಅಂದ್ರೆ ಅದು ನಿಮ್ ಹೊನ್ನಳ್ಳಿ ಶಾಸಕ ಪ್ರಶಾಂತ್ ಅವರು. ಆದ್ರಿಂದ ನಿಮ್ಮ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸರ್ ನಮ್ದು ಕೂಡ ಅಳಿಲ್ ಸೇವೆ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತ ಸಂದೇಹ ಪಡಬೇಡಿ. ಅದೇ ನಿಟ್ಟಿನಲ್ಲಿ ನಮ್ಮ ಅರುಣ್ ಅವರು ಕೂಡ ಮತ್ತೆ ಮಂಜುನಾಥ್ ಅವರು ಕೂಡ ಡಾಕ್ಟರ್ ಅವರು ಕೂಡ ಬಂದಿದ್ರು. ಅವರು ಕೂಡ ಪಾಪ ನೋಡಿ, ಪಾರ್ಟಿ ಯಾವುದೇ ಇರ್ಬೋದು, ಊರ್ ಕೆಲಸ ಆಗ್ಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ತಾರೆ. ಅದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಜಬ್ಬಾರ್ ಸಾಹೇಬ್ರು ಇರ್ಬೋದು, ಅರುಣ್ ಅವ್ರು ಇರ್ಬೋದು, ಗೌಡ್ರು ಇರ್ಬೋದು, ಡಾಕ್ಟರ್ ಇರ್ಬೋದು, ಸರ್ಜಿ ಅವ್ರು ಇರ್ಬೋದು, ನೀವು ಸದನದಲ್ಲಿ ನೋಡಿರ್ಬೋದು. ನನಗೆ ಎಲ್ಲ ಅವ್ರು ನನಗ್ ಬೈತಾರೆ, ನಾವು ಅವ್ರಿಗೆ ಬೈತೀವಿ. ಆದ್ರೆ ಊರ್ ಕೆಲಸ ಬಂದಾಗ ನಮ್ಮಿಬ್ಬರು ಜವಾಬ್ದಾರಿನೂ ಇರ್ತದೆ, ಎಲ್ಲ ಜವಾಬ್ದಾರಿನೂ ಇರ್ತದೆ. ಅಭಿವೃದ್ಧಿ ಕೆಲಸ ಇದ್ದಾಗ, ಊರ್ ಕೆಲಸ ಇದ್ದಾಗ ಪಕ್ಷ ನೋಡ್ಬಾರ್ದು. ಜನರಿಗೆ ಒಳ್ಳೇದು ಮಾಡ್ಲಿಕ್ಕೆ ನಮ್ಗೆ ಆಯ್ಕೆ ಮಾಡಿದ್ದಾರೆ, ನಮ್ಗೆ ಆ ಸ್ಥಾನಮಾನ ಕೊಟ್ಟಿದ್ದಾರೆ. ಆ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕು. ಇವತ್ತು ನಾವು ಅಧಿಕಾರದಲ್ಲಿ ಇರ್ತೀವಿ, ನಾಳೆ ಅವ್ರು ಇರ್ತಾರೆ. ಇವತ್ತು ನಾವು ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರೆ ನಾಳೆ ಅವರು ಸ್ಪಂದಿಸ್ತಾರೆ. ಒಟ್ಟಿನಲ್ಲಿ ಬೆನಿಫಿಟ್ ಯಾರಿಗೆ? ಜನರಿಗೆ. ಅಂಡ್ ದಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ದಟ್ ಇಸ್ ವೈ ವಿ ಹ್ಯಾವ್ ಬೀನ್ ಎಲೆಕ್ಟೆಡ್. ಅದಕ್ಕೆ ನಮ್ಗೆ ಜನ ಆಯ್ಕೆ ಮಾಡೋದು. ಆದ್ರಿಂದ ಇವತ್ತು ಏನೇ ಇದ್ರು ಕೂಡ ಈ ಆಹ್ವಾನ ಮಾಡ್ಬೇಕಾದಾಗ ಎಲ್ಲರೂ ಟೈಮ್ ನಲ್ಲೂ ಕೂಡ ಅರುಣ್ ಅವರು, ಜಬ್ಬಾರ್ ಸಾಹೇಬ್ರು ಎಲ್ಲರೂ ಒಂದಾಗೆ ಬಂದಿರೋದು. ಸೊ ನಮ್ ಕಡೆ ಹೀಗಿಲ್ಲ. ಅಂದ್ರೆ ನಮ್ ಕಲಬುರ್ಗಿನಲ್ಲಿ ಲೈನ್ ಬಹಳ ಕ್ಲಿಯರ್ ಇದೆ ಸರ್. ಆದ್ರೆ ಈಗ ತಕರಾರೆಲ್ಲ ಮಾಡ್ಕೊಂಡು ಹೋಗೋದಿಲ್ಲ. ಆದ್ರೆ ಜೊತೆಗೆ ಅಷ್ಟಕ್ಕಷ್ಟೇ
ಆದ್ರೆ ಕೆಲಸ ಇದ್ರೆ ನಮ್ಮ ಹತ್ರ ಬರ್ತಾರೆ, ನಾವು ಮಾಡ್ತೀವಿ. ಅವರು ಏನು ನಮ್ದೇನಾದ್ರು ಇದ್ರೆ ಅವ್ರ ಹತ್ರ ಹೋಗಿ. ಹಿಂಗೆ ನೀವು ಒಗ್ಗಟ್ಟಾಗಿ ಜನರ ಪರವಾಗಿ ನಿಂತಿರೋದು ಬಹಳ ಸಂತೋಷದ ವಿಷಯ. ನಾಳೆ ಚುನಾವಣೆ ಬಂದಾಗ ಮತ್ತಿದ್ದೇ ಇರ್ತದೆ. ಆದ್ರೆ ಜನರ ಕೆಲಸ ಮಾಡ್ಲಿಕ್ಕೆ, ಜನರಿಗೆ ಸರ್ಕಾರ ಯೋಜನೆ ತಲುಪಿಸಕ್ಕೆ ಎಲ್ಲರೂ ಜವಾಬ್ದಾರಿಯಿಂದ ತಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ. ಅದು ಜನರಿಗೆ ಕೂಡ ನಾನು ಹೇಳಲೇಬೇಕಾಗ್ತದೆ. ಮತ್ತೆ ವಿಶೇಷವಾಗಿ ಜಬ್ಬಾರ್ ಸಾಹೇಬ್ರು ಮತ್ತೆ ನಮ್ಮ ಶಾಸಕರಾದಂತ ಶಾಂತನಗೌಡರು ಅವರ ಏನು ಜನರ ಪರ ಕಾಳಜಿ ಇದೆ, ಸರ್ಕಾರದಲ್ಲಿ ಹೆಚ್ಚಿನ ಕೆಲಸ ಆಗ್ಬೇಕಂತ ನಿರೀಕ್ಷೆ ಇದೆ. ಅದ್ರ ತಕ್ಕಂಗೆ ನಾವು ಮಾಡ್ತೀವಿ ಅಂತ ಹೇಳ್ತಾ, ನನಗೆ ಒಂದು ಈ ಪಂಚಾಯತಿಗೆ ಬಂದು, ನಿಮ್ಮ ಊರಿಗೆ ಬಂದು ನನಗೆ ಈ ಒಂದು ಅದ್ಭುತವಾದಂತ ಕಟ್ಟಡವನ್ನ ಉದ್ಘಾಟನೆ ಮಾಡುವ ಸೌಭಾಗ್ಯವನ್ನ ನೀಡಿದ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಅಭಿನಂದನೆಯನ್ನ ಹೇಳ್ತೀನಿ. ಯಾಕಂದ್ರೆ ಪಾಪ ಇಲ್ಲಿಂದ ಅಲ್ಲಿ ಬರೋದು ಕಷ್ಟ. ಅದರಲ್ಲೂ 3-4 ಸರಿ ಬಂದಿದ್ರು. 3-4 ಸರಿ ಬಂದು ವಿಧಾನಸೌಧದಲ್ಲಿ, ವಿಕಾಸಸೌಧದಲ್ಲಿ, ನಮ್ಮ ಮನೆಯಲ್ಲಿ 3 ಸರಿ ಬಂದು ಆಹ್ವಾನ ಮಾಡಿದ್ದೀರಾ. ಬಹುಶಃ ನಿಮ್ಮ ಮಾತು ಉಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ ಇವತ್ತು. ಏನಮ್ಮ ಇಲ್ಲಿದ್ರೆ ಆಮೇಲೆ ಮತ್ತೆ ಅಲ್ಲಂತೂ ಬೈಕೊಳ್ತಾ ಇದಾರೆ ಆಗ್ಲೇ ಚಟ್ನಳ್ಳಿನಲ್ಲಿ, ಮತ್ತೆ ಇಲ್ಲೂ ಬೈಕೊಳ್ಳೋದು ಬೇಡ ಅಂದ್ಬಿಟ್ಟು ಇವತ್ತು ಎಷ್ಟೇ ಕಷ್ಟ ಆದ್ರೂ ಏನೋ ನಮ್ಮ ಪುಣ್ಯಕ್ಕೆ ಯಾರು ಹೆಲಿಕಾಪ್ಟರ್ ಮಾಡ್ಕೊಟ್ರು ಬಂದ್ರು ಸರ್. ಇದನ್ನು ಮತ್ತೆ ಡಿಲೇ ಆಗ್ತಾ ಇತ್ತು ಅನ್ಸುತ್ತೆ. ಸೊ ಆದ್ರಿಂದ ಅದು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, 15ನೇ ಹಣಕಾಸು ಇರ್ಬೋದು, ಎಲ್ಲಾನು ರೂರಲ್ ವಾಟರ್ ಸಪ್ಲೈ ಇಂದ ನಮ್ಮ ಕೇಂದ್ರ ಸರ್ಕಾರದಿಂದ ಬರೆದಿದೆ. ಫಾಲೋ ಅಪ್ ಮಾಡ್ತಾ ಇದೀವಿ. ನಮ್ DC ಅವರು ಗಂಗಾಧರ ಸ್ವಾಮಿ ಅವರು ಇದಕ್ಕಿಂತ ಮುಂಚೆ ನನ್ ಜೊತೆ ಕೆಲಸ ಮಾಡ್ತಾ ಇದ್ರು. ಎಲ್ಲಿ? ರೂರಲ್ ವಾಟರ್ ಸಪ್ಲೈನಲ್ಲಿ. ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡ್ಬೇಕಂತಿದ್ದು ಇವರೇ. ಸೊ ಇವರಿಗೆಲ್ಲ ಗೊತ್ತಿದೆ. ಇವ್ರಿಗೆ ಹಿಡೀರಿ, ಹಿಡಿದು ಏನಾಗ್ಬೇಕು ನನ್ನ ಕಡೆಯಿಂದ ಮಾಡಿಸ್ಕೊಳ್ಳಿ. ನಿಮ್ದು ಟೀಮ್ ಚೆನ್ನಾಗಿದೆ ಸರ್. ಇಲ್ಲಿ ನಿಮ್ DC ಅವರು, ನಿಮ್ಮ CEO ಅವರು, AC ಅವರು ಎಲ್ಲ ಚೆನ್ನಾಗಿದೆ ಟೀಮು. ನಿಮ್ದು ಅರ್ಧ ತಲೆನೋವು ಅವರೇ ನೋಡ್ಕೊಂಡಂಗಿದೆ. ಸೊ ಏನೇ ಇದ್ರು ಕೂಡ ಅದನ್ನ ನಾವು ಮಾಡ್ತೀವಿ ಖಂಡಿತವಾಗಿ. ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅದ್ ಮಾಡ್ತೀವಿ. ಸೊ ಆದ್ರಿಂದ ಇವತ್ತು ನನಗೆ ಆಹ್ವಾನ ಮಾಡಿದ್ಕೆ ತಮ್ಗೆಲ್ಲರಿಗೂ ಎರಡು ಮಾತು ವಂದಿಸ್ತೀನಿ. ಜೈ ಕರ್ನಾಟಕ.